ಕಾರವಾರದಲ್ಲಿ ಕಾಳಿ ನದಿಯ ಸಂಪರ್ಕ ಸೇತುವೆ ಕುಸಿದು ಹೋಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇತುವೆ ಕುಸಿದ ಪ್ರದೇಶಕ್ಕೆ ಸಚಿವ ಮಾಂಕಾಳು ವೈದ್ಯ ಭೇಟಿ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾರವಾರದ ಕೋಡಿ ಭಾಗದಲ್ಲಿರುವಂತಹ ಕಾಳಿ ನದಿಯ ಸೇತುವೆ ಕಳೆದ ರಾತ್ರಿ ಕುಸಿದು ಬಿದ್ದಿತ್ತು. ಇದೀಗ ಸ್ಥಳಕ್ಕೆ ಸಚಿವರು ಭೇಟಿ ನೀಡಿದ್ದಾರೆ. ಇನ್ನು ಡಿಸಿ ಲಕ್ಷ್ಮೀಪ್ರಿಯಾ, ಸಿಇಒ ಈಶ್ವರ್, ಎಸ್ಪಿ ನಾರಾಯಣ್ ಕೂಡ ಉಪಸ್ಥಿತರಿದ್ದಾರೆ. ಸ್ಥಳದಲ್ಲಿ ಸೇತುವೆ ಕುಸಿತದ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ನೀಡಲಾಗಿದೆ. ಹೊಸ ಸೇತುವೆ ಮೇಲಿನಿಂದ ಮುರಿದು ಬಿದ್ದ ಬ್ರಿಡ್ಜ್ ಅನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗಿದೆ. ಇನ್ನು ಸಂಚಾರಕ್ಕೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಸಚಿವರು. ಸಂಚಾರಕ್ಕೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಿ ಅಂತ ಸೂಚನೆಯನ್ನು ನೀಡಿದ್ದಾರೆ. ಕಳೆದ ರಾತ್ರಿ ನಡೆದಿರುವಂತಹ ದುರಂತ, ಕಾರವಾರದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆ ಕುಸಿದು ಬಿದ್ದಿದೆ. 60 ವರ್ಷ ಹಳೆಯ ಸೇತುವೆ ಇದು. ಸುಮಾರು 3 ಕಡೆಗಳಲ್ಲಿ ಅದು ಕುಸಿದು ಬಿದ್ದಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಟ್ರಕ್ ಕೂಡ ಆ ಒಂದು ನದಿಯಲ್ಲಿ ಬಿದ್ದಿತ್ತು. ಇನ್ನು ಆ ಟ್ರಕ್ನಲ್ಲಿದ್ದಂತಹ ಚಾಲಕನನ್ನು ರಕ್ಷಣೆ ಮಾಡಲಾಗಿದೆ. ಇದೀಗ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದ್ದಾರೆ. ಆ ಒಂದು ಪ್ರದೇಶವನ್ನು ಈಗ ಪರಿಶೀಲನೆ ಮಾಡಿದ್ದಾರೆ. ದೊಡ್ಡದೊಂದು ದುರಂತ ಈ ಸಂದರ್ಭದಲ್ಲಿ ತಪ್ಪಿ ಹೋಗಿದೆ ಅಂತಲೇ ಹೇಳಬಹುದು. ವಾಹನಗಳು ಹೆಚ್ಚಾಗಿ ಸಂಚರಿಸುವಂತಹ ಸಂದರ್ಭದಲ್ಲಿ ಏನಾದರೂ ಇಂಥ ಒಂದು ದುರಂತ ಆಗಿದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜೀವಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಈಗ ಅದೃಷ್ಟವಶಾತ್ ಅಂತ ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ. ಕಾರವಾರದಲ್ಲಿ ಕಾಳಿ ನದಿಯ ಸಂಪರ್ಕ ಸೇತುವೆ ಕುಸಿದು ಹೋಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇತುವೆ ಕುಸಿದ ಪ್ರದೇಶಕ್ಕೆ ಸಚಿವ ಮಾಂಕಾಳು ವೈದ್ಯ ಭೇಟಿ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾರವಾರದ ಕೋಡಿ ಭಾಗದಲ್ಲಿರುವಂತಹ ಕಾಳಿ ನದಿಯ ಸೇತುವೆ ಕಳೆದ ರಾತ್ರಿ ಕುಸಿದು ಬಿದ್ದಿತ್ತು. ಇದೀಗ ಸ್ಥಳಕ್ಕೆ ಸಚಿವರು ಭೇಟಿ ನೀಡಿದ್ದಾರೆ. ಇನ್ನು ಡಿಸಿ ಲಕ್ಷ್ಮೀಪ್ರಿಯಾ, ಸಿಇಒ ಈಶ್ವರ್, ಎಸ್ಪಿ ನಾರಾಯಣ್ ಕೂಡ ಉಪಸ್ಥಿತರಿದ್ದಾರೆ. ಸ್ಥಳದಲ್ಲಿ ಸೇತುವೆ ಕುಸಿತದ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ನೀಡಲಾಗಿದೆ. ಹೊಸ ಸೇತುವೆ ಮೇಲಿನಿಂದ ಮುರಿದು ಬಿದ್ದ ಬ್ರಿಡ್ಜ್ ಅನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗಿದೆ. ಇನ್ನು ಸಂಚಾರಕ್ಕೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಸಚಿವರು. ಸಂಚಾರಕ್ಕೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಿ ಅಂತ ಸೂಚನೆಯನ್ನು ನೀಡಿದ್ದಾರೆ. ಕಳೆದ ರಾತ್ರಿ ನಡೆದಿರುವಂತಹ ದುರಂತ, ಕಾರವಾರದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆ ಕುಸಿದು ಬಿದ್ದಿದೆ. 60 ವರ್ಷ ಹಳೆಯ ಸೇತುವೆ ಇದು. ಸುಮಾರು 3 ಕಡೆಗಳಲ್ಲಿ ಅದು ಕುಸಿದು ಬಿದ್ದಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಟ್ರಕ್ ಕೂಡ ಆ ಒಂದು ನದಿಯಲ್ಲಿ ಬಿದ್ದಿತ್ತು. ಇನ್ನು ಆ ಟ್ರಕ್ನಲ್ಲಿದ್ದಂತಹ ಚಾಲಕನನ್ನು ರಕ್ಷಣೆ ಮಾಡಲಾಗಿದೆ. ಇದೀಗ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದ್ದಾರೆ. ಆ ಒಂದು ಪ್ರದೇಶವನ್ನು ಈಗ ಪರಿಶೀಲನೆ ಮಾಡಿದ್ದಾರೆ. ದೊಡ್ಡದೊಂದು ದುರಂತ ಈ ಸಂದರ್ಭದಲ್ಲಿ ತಪ್ಪಿ ಹೋಗಿದೆ ಅಂತಲೇ ಹೇಳಬಹುದು. ವಾಹನಗಳು ಹೆಚ್ಚಾಗಿ ಸಂಚರಿಸುವಂತಹ ಸಂದರ್ಭದಲ್ಲಿ ಏನಾದರೂ ಇಂಥ ಒಂದು ದುರಂತ ಆಗಿದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜೀವಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಈಗ ಅದೃಷ್ಟವಶಾತ್ ಅಂತ ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ. ಕಾರವಾರದಲ್ಲಿ ಕಾಳಿ ನದಿಯ ಸಂಪರ್ಕ ಸೇತುವೆ ಕುಸಿದು ಹೋಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇತುವೆ ಕುಸಿದ ಪ್ರದೇಶಕ್ಕೆ ಸಚಿವ ಮಾಂಕಾಳು ವೈದ್ಯ ಭೇಟಿ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾರವಾರದ ಕೋಡಿ ಭಾಗದಲ್ಲಿರುವಂತಹ ಕಾಳಿ ನದಿಯ ಸೇತುವೆ ಕಳೆದ ರಾತ್ರಿ ಕುಸಿದು ಬಿದ್ದಿತ್ತು. ಇದೀಗ ಸ್ಥಳಕ್ಕೆ ಸಚಿವರು ಭೇಟಿ ನೀಡಿದ್ದಾರೆ. ಇನ್ನು ಡಿಸಿ ಲಕ್ಷ್ಮೀಪ್ರಿಯಾ, ಸಿಇಒ ಈಶ್ವರ್, ಎಸ್ಪಿ ನಾರಾಯಣ್ ಕೂಡ ಉಪಸ್ಥಿತರಿದ್ದಾರೆ. ಸ್ಥಳದಲ್ಲಿ ಸೇತುವೆ ಕುಸಿತದ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ನೀಡಲಾಗಿದೆ. ಹೊಸ ಸೇತುವೆ ಮೇಲಿನಿಂದ ಮುರಿದು ಬಿದ್ದ ಬ್ರಿಡ್ಜ್ ಅನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗಿದೆ. ಇನ್ನು ಸಂಚಾರಕ್ಕೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಸಚಿವರು. ಸಂಚಾರಕ್ಕೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಿ ಅಂತ ಸೂಚನೆಯನ್ನು ನೀಡಿದ್ದಾರೆ. ಕಳೆದ ರಾತ್ರಿ ನಡೆದಿರುವಂತಹ ದುರಂತ, ಕಾರವಾರದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆ ಕುಸಿದು ಬಿದ್ದಿದೆ. 60 ವರ್ಷ ಹಳೆಯ ಸೇತುವೆ ಇದು. ಸುಮಾರು 3 ಕಡೆಗಳಲ್ಲಿ ಅದು ಕುಸಿದು ಬಿದ್ದಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಟ್ರಕ್ ಕೂಡ ಆ ಒಂದು ನದಿಯಲ್ಲಿ ಬಿದ್ದಿತ್ತು. ಇನ್ನು ಆ ಟ್ರಕ್ನಲ್ಲಿದ್ದಂತಹ ಚಾಲಕನನ್ನು ರಕ್ಷಣೆ ಮಾಡಲಾಗಿದೆ. ಇದೀಗ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದ್ದಾರೆ. ಆ ಒಂದು ಪ್ರದೇಶವನ್ನು ಈಗ ಪರಿಶೀಲನೆ ಮಾಡಿದ್ದಾರೆ.
ದೊಡ್ಡದೊಂದು ದುರಂತ ಈ ಸಂದರ್ಭದಲ್ಲಿ ತಪ್ಪಿ ಹೋಗಿದೆ ಅಂತಲೇ ಹೇಳಬಹುದು. ವಾಹನಗಳು ಹೆಚ್ಚಾಗಿ ಸಂಚರಿಸುವಂತಹ ಸಂದರ್ಭದಲ್ಲಿ ಏನಾದರೂ ಇಂಥ ಒಂದು ದುರಂತ ಆಗಿದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜೀವಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಈಗ ಅದೃಷ್ಟವಶಾತ್ ಅಂತ ದೊಡ್ಡ ದುರಂತ ಒಂದು ತಪ್ಪಿದಂತಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.